ತ್ರಿವರ್ಣ ಸ್ಪೆಷಲ್ಗೆ ಸ್ವಾಗತ. ನಾನು BM ಹನೀಫ್. ಕಾಂಗ್ರೆಸ್ ಒಳಗಡೆ ಮತ್ತೆ ಕೋಲಾಹಲ ಉಂಟಾಗ್ತಾ ಇದೆಯಾ? ಮುಖ್ಯಮಂತ್ರಿ ಕುರ್ಚಿಗಾಗಿ ಮತ್ತೆ ಕಿತ್ತಾಟ ಶುರುವಾಗಿದೆಯಾ? DK ಶಿವಕುಮಾರ್ ಅವರ ಹೊಸ ಗೇಮ್ ಪ್ಲಾನ್ ಏನು? ಇವೆಲ್ಲವೂ ಪ್ರಶ್ನೆಗಳು ಈಗ ಇವತ್ತು ಉದ್ಭವಿಸಿದೆ. ಗುರುವಾರ ಸಂಜೆ 9 ಮಂದಿ ಶಾಸಕರ ತಂಡ, ಇದರಲ್ಲಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನ ಸದಸ್ಯರು ಕೂಡ ಇದ್ದಾರೆ, ದೆಹಲಿಗೆ ತೆರಳಿದ್ದಾರೆ. ದೆಹಲಿಗೆ ತೆರಳಿದಂಥ ಈ ಅಷ್ಟೂ ಮಂದಿ ಬಹಳ ಸ್ಪಷ್ಟವಾಗಿ ತಾವು DK ಶಿವಕುಮಾರ್ ಪರ ಇದ್ದೀವಿ ಅಂತ ಈ ಹಿಂದೆ ಕೂಡ ಹೇಳ್ತಾ ಇದ್ರು. ಹಾಗಾಗಿ ಅವರ ಪರವಾಗಿಯೇ ಬ್ಯಾಟಿಂಗ್ ಮಾಡೋದಕ್ಕೆ, ಹೈಕಮಾಂಡ್ನ ಮುಂದೆ ಮಾತುಕತೆ ನಡೆಸೋದಕ್ಕೆ ಇವರು ತೆರಳಿದ್ದಾರೆ ಅಂತ ಸುದ್ದಿ ಹಬ್ಬಿದೆ. ಸಚಿವ ಚೆಲುವರಾಯಸ್ವಾಮಿ, ಶಾಸಕರಾದಂತಹ ಮಾಗಡಿ ಬಾಲಕೃಷ್ಣ, ಗುಬ್ಬಿ ಶ್ರೀನಿವಾಸ್ ಮತ್ತು ಇಕ್ಬಾಲ್ ಅಹಮದ್ ಮುಂತಾದವರು ಈ ತಂಡದಲ್ಲಿ ಇದ್ದಾರೆ. ದೆಹಲಿನಲ್ಲಿ ಹೋಗಿ ನಾಳೆ ಅವರು KC ವೇಣುಗೋಪಾಲ್ ಅವರನ್ನು ಭೇಟಿಯಾಗಲಿದ್ದಾರೆ. ವೇಣುಗೋಪಾಲ್ ಅವರು ಈಗಾಗಲೇ ಸಮಯ ನಿಗದಿ ಮಾಡಿ ಕೊಟ್ಟಿದ್ದಾರೆ. ಅಲ್ಲಿ ಹೋಗಿ ತಮ್ಮ ಅಹವಾಲನ್ನು ಇವರು ಹೇಳ್ತಾರೆ ಅನ್ನೋದು ಈಗ ಬಂದಿರುವಂತಹ ಸುದ್ದಿ. ಇದು ಒಂದು ಕಡೆ ಬೆಳವಣಿಗೆ ಆದರೆ, ಇನ್ನೊಂದು ಕಡೆಯಲ್ಲಿ ಚಾಮರಾಜನಗರದಿಂದ ಬಂದಿರುವಂತಹ ಸುದ್ದಿ ಇನ್ನೂ ಕುತೂಹಲಕರವಾದದ್ದು. ಚಾಮರಾಜನಗರದಲ್ಲಿ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿದ್ರು. ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಬಹಳ ಲೋಕಾಭಿರಾಮವಾಗಿ ಅವರು ಕೆಲವು ವಿಷಯಗಳನ್ನು ಹೇಳಿದ್ದಾರೆ. ಆ ವಿಷಯಗಳನ್ನು ನೀವು ಕೇಳಿಸ್ಕೊಂಡ್ರೆ ಕುರ್ಚಿ ಹಗ್ಗ ಜಗ್ಗಾಟಕ್ಕೆ ಇನ್ನೊಂದು ಬದಿನಲ್ಲಿ ಉತ್ತರ ಕೊಟ್ಟ ಹಾಗೆ ಕಾಣಿಸ್ತಾ ಇದೆ. ಸಿದ್ದರಾಮಯ್ಯ ಅವರು ಮಾತಿನ ಮಧ್ಯೆ ಹೇಳ್ತಾರೆ, ಚಾಮರಾಜನಗರಕ್ಕೆ ಬಂದರೆ ಮುಖ್ಯಮಂತ್ರಿ ಕುರ್ಚಿ ತಪ್ಪುತ್ತೆ ಅಂತ ಒಂದು ಮೂಢನಂಬಿಕೆ ಇತ್ತು. ಆ ಮೂಢನಂಬಿಕೆಯನ್ನು ನಾನು ಸುಳ್ಳು ಮಾಡಿದ್ದೀನಿ. ನಾನು ಸುಮಾರು 20 ಸಲ ಚಾಮರಾಜನಗರಕ್ಕೆ ಬಂದಿದ್ದೀನಿ. ನನ್ನ ಪ್ರಕಾರ ಅಂಥದ್ದೇನೂ ಆಗಲ್ಲ. ಸುಮ್ಮನೆ ಒಂದು ಜಿಲ್ಲೆಯ ಮೇಲೆ ಗೂಬೆ ಕೂರಿಸ್ತಾ ಇದ್ರು ಇದುವರೆಗೆ. ಈ 20 ಸಲ ನಾನು ಬಂದಿರೋದ್ರಿಂದ ಇನ್ನು ಮುಂದೆ ಈ CM ಕುರ್ಚಿ ಇನ್ನಷ್ಟು ಗಟ್ಟಿ ಆಗಿದೆ ಅಂತ ಹೇಳ್ಬಿಟ್ಟು ಕೆಲವು ಜನರು ಹೇಳ್ತಾ ಇದ್ದಾರೆ. ಚಾಮರಾಜನಗರದಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪ್ರಬಲ ಬೆಂಬಲಿಗರಾದಂತಹ ಮಾಜಿ ಸಚಿವ KN ರಾಜಣ್ಣ ಹೇಳ್ತಾರೆ, ಪತ್ರಕರ್ತರ ಜೊತೆಗೆ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಏನಿದ್ರೂ ಕೂಡ ಮುಖ್ಯಮಂತ್ರಿ ಬದಲಾವಣೆ ಆಗೋದಿಲ್ಲ. ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ಸಿಗೆ ಅತ್ಯಂತ ಅನಿವಾರ್ಯ. ದೇವೇಗೌಡರು ಇಲ್ಲ ಅಂದ್ರೆ JDS ಇಲ್ಲ. ಅವ್ರು ಹೇಳ್ತಾರೆ, ಅವರು ನೋ ದೇವೇಗೌಡ, ನೋ JDS, ನೋ ಯಡಿಯೂರಪ್ಪ, ನೋ BJP, ಹಾಗೆ ನೋ ಸಿದ್ದರಾಮಯ್ಯ, ನೋ ಕಾಂಗ್ರೆಸ್ ಅಂತ ಒಂದು ಮಾತನ್ನ ರಾಜಣ್ಣ ಅವರು ಹೇಳ್ತಾರೆ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಎರಡೂ ಕಡೆಯಿಂದ ಹಗ್ಗ ಜಗ್ಗಾಟ ನಡೀತಾ ಇದೆ, ಅದಕ್ಕೆ ಉತ್ತರಕ್ಕೆ ಪ್ರತ್ಯುತ್ತರ ಕೊಡ್ತಾ ಇದ್ದಾರೆ ಅನ್ನುವಂತಹ ಒಂದು ಮಾತು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಈಗ ದೆಹಲಿಗೆ 9 ಶಾಸಕರು ಹಾರಿರೋದ್ರಿಂದ ಮತ್ತು ನಾಳೆ ಇನ್ನೊಂದು ತಂಡ ಕೂಡ ದೆಹಲಿಗೆ ಹೋಗ್ತದೆ DK ಶಿವಕುಮಾರ್ ಅವರ ಪರವಾಗಿ ಬ್ಯಾಟಿಂಗ್ ಮಾಡೋದಕ್ಕೆ ಅನ್ನುವಂತಹ ಸುದ್ದಿ ಹಬ್ಬಿರೋದ್ರಿಂದ ಈಗ ಕಾಂಗ್ರೆಸ್ ಒಳಗಿನ ಪಾಳೆಯದೊಳಗಿನ ಈ ಗುದ್ದಾಟ ಸ್ವಲ್ಪ ಮತ್ತಷ್ಟು ಪ್ರಚಾರಕ್ಕೆ ಬಂದ ಹಾಗೆ ಕಾಣಿಸ್ತಾ ಇದೆ. ಈಗಾಗಲೇ ಮಾಧ್ಯಮಗಳಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಸುದ್ದಿ ಬರ್ತಾ ಇದೆ. ಕೆಲವು TV ಮಾಧ್ಯಮಗಳು ಸಂಖ್ಯೆಯನ್ನು ಇನ್ನಷ್ಟು ಎತ್ತರಕ್ಕೆ ಮಾಡಿ ಸುಮಾರು 29 ಮಂದಿ ಶಾಸಕರು, ನಾಳೆ ಕೂಡ ಕೆಲವರು ಹೋಗೋದ್ರಿಂದ ಒಟ್ಟಿಗೆ ಸುಮಾರು 29 ಮಂದಿ ಶಾಸಕರು DK ಶಿವಕುಮಾರ್ ಅವರ ಜೊತೆಗಿದ್ದಾರೆ. ಅವರಿಗೆ ಮುಖ್ಯಮಂತ್ರಿ ಪಟ್ಟ ಕೊಡಬೇಕು ಅಂತ ಇವರು ಒತ್ತಡವನ್ನು ಹೇರಲಿದ್ದಾರೆ ಅಂತ ಸುದ್ದಿಗಳನ್ನು ಪ್ರಚಾರ ಮಾಡ್ತಾ ಇದೆ. ಈ ಎಲ್ಲ ಬೆಳವಣಿಗೆಗಳನ್ನು ನೋಡಿದಾಗ ರಾಜಕೀಯ ವೀಕ್ಷಕರಿಗೆ ಪ್ರಶ್ನೆ ಬರೋದು, ನಂಬರ್ ಗೇಮ್, ನಂಬರ್ ಇದೆಯಾ, ಶಾಸಕರ ಬೆಂಬಲ ಇದೆಯಾ? ಈ ಹಿಂದೆ ಕೂಡ ಈ ಪ್ರಶ್ನೆ ಬಂದಿತ್ತು. DK ಶಿವಕುಮಾರ್ ಅವರು 2.5 ವರ್ಷ ಆದ ನಂತರ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳ್ಬಿಟ್ಟು ಹೈಕಮಾಂಡ್ ಅವರಿಗೊಂದು ಭರವಸೆ ಕೊಟ್ಟಿದೆ, ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಹಾಗಾಗಿ ಅವರು ಮತ್ತೆ ಮುಖ್ಯಮಂತ್ರಿ ಕುರ್ಚಿಯನ್ನು ಗಳಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ ಅನ್ನುವಂತಹ ಒಂದು ವಾದ ಸರಣಿ ಏನಿತ್ತು, ಅದರ ಪ್ರಕಾರ ನಂಬರ್ ಇದೆಯಾ ಅವರ ಬಳಿ ಅನ್ನುವಂಥದ್ದು. ಆದ್ರೆ DK ಶಿವಕುಮಾರ್ ಅವರೇ ಹಲವು ಸಲ ಹೇಳಿದ್ದಾರೆ, ಇಲ್ಲಿ ನಂಬರ್ ಮುಖ್ಯ ಅಲ್ಲ, ಹೈಕಮಾಂಡ್ ಏನ್ ಹೇಳ್ತದೆ ಅದೇ ಮುಖ್ಯ ಅಂತ. ಈಗ ಕಳೆದ ವಾರ ಏನು ಇಬ್ಬರು ದೆಹಲಿಗೆ ಹೋಗಿದ್ರು, ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ, ಅಲ್ಲಿ ಒಂದು ಸೂಚನೆ ಸಿಕ್ಕ ಹಾಗಾಗಿದೆ, ಸದ್ಯಕ್ಕೆ ಏನನ್ನು ಬದಲಾವಣೆ ಮಾಡೋದಕ್ಕೆ ಹೈಕಮಾಂಡ್ಗೆ ಮನಸ್ಸಿಲ್ಲ. ಮೊದಲು ನೀವು ಮಾತಾಡ್ಕೊಳ್ಳಿ, ಆಮೇಲೆ ಮಾತಾಡಿದ ನಂತರ ಉಳಿದದ್ದು ಏನು ನೋಡೋಣ ಅನ್ನುವಂತಹ ಒಂದು ಮಾತು ಬಂದಿದೆ ಅಲ್ಲಿ. ಆ ಹಿನ್ನೆಲೆಯಲ್ಲಿ ಈಗ ಎಲ್ಲರೂ ಬೆಂಗಳೂರಿಗೆ ಬಂದಿದ್ರು. ಒಂದು ದಿನ ಬಹಳ ವೈರಾಗ್ಯದಿಂದ DK ಶಿವಕುಮಾರ್ ಅವರು ಮಾತಾಡಿದ್ರು. KPCC ಅಧ್ಯಕ್ಷತೆಯನ್ನು ನಾನು ಬಿಟ್ಕೊಡ್ತೀನಿ, ಸಾಕಷ್ಟು ಕೆಲಸ ಮಾಡಿದ್ದೀನಿ, ನಾನೊಬ್ಬನೇ ಅಲ್ಲಿ ಕೂತ್ಕೋಬೇಕು ವರ್ಷಾನುಗಟ್ಟಲೆ ಅಂತ ನನ್ನ ಮನಸ್ಸಲ್ಲಿ ಇಲ್ಲ ಅನ್ನುವಂತಹ ಮಾತನ್ನು ಕೂಡ ಅವರು ಹೇಳಿದರು. ಕಾಂಗ್ರೆಸ್ ಕಚೇರಿನಲ್ಲಿ ಅವರು ಹೇಳಿದರು, 5 ವರ್ಷ ನಾನು KPCC ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ, ಇನ್ನು ಬೇರೆಯವರು ಕೆಲಸ ಮಾಡಬೇಕಂತೆ ಅನ್ನುವಂಥ ಮಾತನ್ನು ಹೇಳಿದರು. ಈ ಮಾತಿನಲ್ಲಿ ಸ್ವಲ್ಪ ವೈರಾಗ್ಯ ಕಾಣಿಸ್ತಾ ಇತ್ತು. ಯಾಕೆಂತ ಹೇಳಿದ್ರೆ, ದೆಹಲಿನಲ್ಲಿ ಅವರು ಹೋದಾಗ ಅವರಿಗೆ ಮುಖ್ಯಮಂತ್ರಿ ಬದಲಾವಣೆಯ ಬಗ್ಗೆ ಸ್ಪಷ್ಟವಾದಂತಹ ಒಂದು ಭರವಸೆ ಆಗಲಿ ಸೂಚನೆ ಆಗಲಿ ಯಾವುದೂ ಸಿಗಲಿಲ್ಲ ಅನ್ನುವಂಥದ್ದು. ಆ ಹಿನ್ನೆಲೆಯಲ್ಲಿ ಅವರು ಆ ಮಾತನ್ನು ಆಡಿದ್ದಾರೆ ಅಂತ ರಾಜಕೀಯ ವೀಕ್ಷಕರು ಲೆಕ್ಕ ಹಾಕ್ತಾ ಇದ್ರು. ಆದರೆ ಇವತ್ತು ಹಠಾತ್ ಬೆಳವಣಿಗೆ ಏನು ಅಂತ ಹೇಳಿದ್ರೆ, DK ಶಿವಕುಮಾರ್ ಕಡೆಯಿಂದ ಬಹಳಷ್ಟು ಮಂದಿ MLAಗಳು MLCಗಳು ದೆಹಲಿಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಏನು ಮಾತುಕತೆ ಮಾಡ್ತಾರೆ ಅನ್ನುವಂಥದ್ದು ಈಗ ಕುತೂಹಲದ ಪ್ರಶ್ನೆ. ಸಾಮಾನ್ಯವಾಗಿ ನಾವು ರಾಜಕೀಯ ಬೆಳವಣಿಗೆಯನ್ನು ನಾವು ಗಮನಿಸಿದ್ರೆ ಒಂದು ಮಾತನ್ನು ನಾವು ಬಹಳ ಸ್ಪಷ್ಟವಾಗಿ ಹೇಳಬೇಕಾಗುತ್ತೆ, ನವೆಂಬರ್ ತಿಂಗಳ ಒಳಗಡೆ ಏನಾದರೂ ನಡೀತದ, ನವೆಂಬರ್ ತಿಂಗಳ ಒಳಗಡೆ ಇಂಥದ್ದೇನಾದರೂ ಕ್ಷಿಪ್ರ ಬೆಳವಣಿಗೆ ನಡೀತದ ಅಂದ್ರೆ ಹೈಕಮಾಂಡ್ನ ಕಳೆದ ವಾರದ ಸೂಚನೆಯನ್ನು ಗಮನಿಸಿದ್ರೆ ಆ ಥರದ್ದು ಏನೂ ನಡೆಯಲ್ಲ. ಯಾಕಂತ ಹೇಳಿದ್ರೆ, ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿದ್ರು, ಸಚಿವ ಸಂಪುಟ ವಿಸ್ತರಣೆ ಮಾಡ್ತೀನಿ ಅಂತೇಳಿ ಹೇಳಿದ್ರು.
ರಾಹುಲ್ ಗಾಂಧಿ ಅವರು ಖರ್ಗೆ ಅವ್ರ ಜೊತೆಗೆ ಮಾತಾಡಿ ಅಂತ ಹೇಳಿದರು. ಸಿದ್ದರಾಮಯ್ಯ ಅವರು ಬಂದರು, ಖರ್ಗೆ ಅವ್ರ ಜೊತೆಗೆ ಮಾತಾಡಿದರು ಸುಮಾರು 1 ಗಂಟೆ. ಆ ಬಳಿಕ ಡಿ ಕೆ ಶಿವಕುಮಾರ್ ಅವರು ಕೂಡ ಖರ್ಗೆ ಅವ್ರ ಜೊತೆ ಮಾತಾಡಿದರು. ಬೇರೆ ಬೇರೆ ಮಾತುಕತೆ ನಡೆದ ನಂತರ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದು ಒಂದೇ ಮಾತು. ಅದು ಏನು ಅಂತ ಹೇಳಿದರೆ, ಆಯಿತು ನಾನು ಈ ವಿಚಾರಗಳನ್ನು ರಾಹುಲ್ ಗಾಂಧಿ ಅವರ ಜೊತೆಗೆ ಮಾತಾಡ್ತೇನೆ ಅಂತ. ಅಂದರೆ ಬಾಲ್ ರಾಹುಲ್ ಗಾಂಧಿ ಅವರ ಕೋರ್ಟಿಂದ ಖರ್ಗೆ ಅವರ ಕೋರ್ಟಿಗೆ ಬಂತು. ಖರ್ಗೆ ಅವರೀಗ ಆ ಬಾಲನ್ನು ಮತ್ತೆ ರಾಹುಲ್ ಗಾಂಧಿ ಅವರ ಕೋರ್ಟಿಗೆ ಕಳಿಸ್ತಾ ಇದ್ದಾರೆ. ಅಂದರೆ ಏನೂ ನಡೆಯಲ್ಲ ಅನ್ನುವಂಥದ್ದೊಂದು ಸೂಚನೆ ದೆಹಲಿಯಿಂದ ಬಂದಿತ್ತು. ಈಗಿನ ಬೆಳವಣಿಗೆಗಳನ್ನು ನೋಡಿದರೆ ನವೆಂಬರ್ ಒಳಗಡೆ ಎಲ್ಲವೂ ಅಷ್ಟು ಕ್ಷಿಪ್ರವಾಗಿ ಏನು ಆಗುವಂಥ ಸಾಧ್ಯತೆ ಇಲ್ಲ. ದೆಹಲಿಗೆ ಯಾರು MLAಗಳೆಲ್ಲ ಹೋಗ್ತಾರೆ, ಅವರು ಅವರ ವಿಚಾರಗಳನ್ನು ಹೇಳ್ತಾರೆ, ಅಲ್ಲಿ ವೇಣುಗೋಪಾಲ್ ಅವರು ಅವರನ್ನು ಆಲಿಸ್ತಾರೆ, ಅಲ್ಲಿಂದ ಮತ್ತೆ ವಾಪಸ್ ಬರ್ತಾರೆ. ಈ ಡಿಸೆಂಬರ್ 1ರ ನಂತರ ಏನಾಗ್ತದೆ ಅಂತ ಹೇಳಿದ್ರೆ ಸಂಸತ್ತಿನ ಅಧಿವೇಶನ ಆರಂಭ ಆಗುತ್ತೆ. ಸುಮಾರು 19ನೇ ತಾರೀಕುವರೆಗೆ, ಡಿಸೆಂಬರ್ 19ರವರೆಗೆ ಸಂಸತ್ ಅಧಿವೇಶನ ನಡೀಲಿಕ್ಕಿದೆ. ಅದರ ನಡುವೆ ಬೆಳಗಾವಿ ಅಧಿವೇಶನ, ವಿಧಾನಸಭೆ ಅಧಿವೇಶನ ಬೇರೆ ನಡೀತದೆ. ಇದೆಲ್ಲದರ ಗಲಾಟೆನಲ್ಲಿ ಡಿಸೆಂಬರ್ ಮುಗೀತಾ ಬರುತ್ತೆ. ಡಿಸೆಂಬರ್ ಮುಗಿದ ನಂತರ ಕೊನೆ ವಾರದಲ್ಲಿ ಹೊಸ ವರ್ಷದ ಎಲ್ಲ ಸಂಭ್ರಮದಲ್ಲಿರೋದ್ರಿಂದ ಯಾವುದೇ ರೀತಿಯ ರಾಜಕೀಯ ಚಟುವಟಿಕೆ ಆಗುವ ಸಾಧ್ಯತೆ ಕಾಣಿಸಲ್ಲ. ಜನವರಿನಲ್ಲಿ ಏನಾಗುತ್ತೆ? ಇವತ್ತು ಶಾಸಕ ಶಿವಗಂಗಾ ಬಸವರಾಜ್ ಒಂದು ಸುದ್ದಿ ಚಾನೆಲ್ಗೆ ಒಂದು ಇಂಟರ್ವ್ಯೂವನ್ನು ಕೊಟ್ಟಿದ್ದಾರೆ. ಆ ಸಂದರ್ಶನದಲ್ಲಿ ಅವರು ಹೇಳ್ತಾರೆ, ನಾನು ಈಗ ಏನೂ ಮಾತಾಡಲ್ಲ, ಡಿ ಕೆ ಶಿವಕುಮಾರ್ ನನ್ನ ಆರಾಧ್ಯ ದೈವ, ಅವರು ಮುಖ್ಯಮಂತ್ರಿ ಆಗೋದು ಖಂಡಿತ, ಈಗಂತೂ ನಾನು ಏನೂ ಮಾತಾಡಲ್ಲ, ಜನವರಿ ನಂತರ ಮಾತಾಡ್ತೀನಿ ಅಂತ ಅವರು ಹೇಳ್ತಾರೆ. ಏನಾಗುತ್ತೆ ಜನವರಿ ನಂತರ? ಜನವರಿ ನಂತರವೂ ಕೂಡ ಏನೂ ಆಗುವ ಸಾಧ್ಯತೆ ಇಲ್ಲ ಅಂತ ರಾಜಕೀಯ ವೀಕ್ಷಕರು ಲೆಕ್ಕಾಚಾರ ಹಾಕ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ ಜನವರಿ ಬಂದ ತಕ್ಷಣ ಮತ್ತೆ ಫೆಬ್ರವರಿ ಬಜೆಟ್ ಆಗಬೇಕು, ರಾಜ್ಯದ ಬಜೆಟ್ ಸಿದ್ಧತೆ ನಡಿಬೇಕು, ಬಹಳಷ್ಟು ಮೀಟಿಂಗ್ಗಳು ನಡಿಬೇಕು, ಅಧಿಕಾರಿಗಳ ಜೊತೆ ಚರ್ಚೆ ನಡಿಬೇಕು, ಉದ್ಯಮಿಗಳ ಜೊತೆ ಚರ್ಚೆ ನಡಿಬೇಕು, ಕೃಷಿಕರ ಪ್ರತಿನಿಧಿಗಳ ಜೊತೆ ಚರ್ಚೆ ನಡಿಬೇಕು. ಬಜೆಟ್ನಲ್ಲಿ ಏನೆಲ್ಲ ಆಗಬೇಕಾಗಿದೆ ಅದರ ಬಗ್ಗೆ ಬಹಳ ದೊಡ್ಡ ಪೂರ್ವಭಾವಿ ಚರ್ಚೆ ನಡೀತದೆ. ಹಣಕಾಸು ಹೊಂದಾಣಿಕೆಯ ಬಗ್ಗೆ ಚರ್ಚೆ ನಡೀತದೆ. ಇವೆಲ್ಲ ಆಗಬೇಕು ಅಂತ ಹೇಳಿ ಆದರೆ ಉಳಿದ ವಿಷಯಗಳ ಕಡೆ ಗಮನ ಕೊಡೋದಕ್ಕೆ ಸಮಯ ಇರೋದಿಲ್ಲ. ಅಂದರೆ ಬಜೆಟ್ ಮುಗಿಯೋ ತನಕ ಏನೂ ನಡೆಯೋದಿಲ್ಲ. ಅಂದರೆ ಅಂದಾಜು ಮಾರ್ಚ್ವರೆಗೆ ಏನೂ ನಡೀಲಿಕ್ಕಿಲ್ಲ. ಏನಾದರೂ ಆದರೆ ಅದರ ನಡುವೆ ನವೆಂಬರ್ ಕೊನೆ ಒಳಗಡೆ ಏನಾದರೂ ಅಥವಾ ಡಿಸೆಂಬರ್ನಲ್ಲಿ ಸಂಪುಟ ಪುನರ್ರಚನೆ ಅಲ್ಲದು ಒಂದು ಸಣ್ಣ ಮಟ್ಟಿನ ವಿಸ್ತರಣೆ ನಡೆಯಬಹುದಾ ಅನ್ನುವಂಥ ಒಂದು ಸೂಚನೆ ಇದೆ. ಹಾಗೆ ವಿಸ್ತರಣೆ ಆದರೂ ಕೂಡ ಒಂದು 3ರಿಂದ 4 ಮಂದಿ ಸೇರ್ಪಡೆ ಆಗಬಹುದು. ಖಾಲಿ ಬಿದ್ದಿರುವಂತಹ 2 ಹುದ್ದೆಗಳಿದೆ, ಅದನ್ನು ತುಂಬಿಸಬೇಕು. ಅದೇ ರೀತಿ ವಿಧಾನ ಪರಿಷತ್ತಿನಲ್ಲಿ ಸಭಾಪತಿ ಉಪಸಭಾಪತಿ ಆಯ್ಕೆ ಆಗಬೇಕು. ಈಗ ಕಾಂಗ್ರೆಸ್ಗೆ ಬಹುಮತ ಬಂದಿದೆ, ಅಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಗಳನ್ನೆಲ್ಲ ಆಯ್ಕೆ ಮಾಡಬೇಕು. ಆವಾಗ ಸಭಾಪತಿ ಯಾರಾಗ್ತಾರೆ ಅಂದರೆ ಇಲ್ಲಿ ಕ್ಯಾಬಿನೆಟ್ಗೆ ಸೇರುವವರು ಒಬ್ಬರು ಕಡಿಮೆ ಆಗ್ತಾರೆ, ಅಥವಾ ಕ್ಯಾಬಿನೆಟ್ನಲ್ಲಿ ಇರೋರೇ ಒಬ್ಬರು ಸಭಾಪತಿ ಆಗ್ತಾರೆ ಅಂದರೆ ಅಲ್ಲೂ ಕೂಡ ಒಂದು ಕಡಿಮೆ ಆಗುತ್ತೆ. ಉಪಸಭಾಪತಿ ಆಗಬೇಕು. ಹಾಗಾಗಿ 4 ಸ್ಥಾನಗಳು ಖಾಲಿ ಉಳಿತದೆ. ಈ ಖಾಲಿ ಉಳಿದಿರುವಂತಹ ಸ್ಥಾನಗಳೇನಾದರೂ ತುಂಬಿಸಬಹುದು ಅಂತ ಹೇಳಿದರೆ ಆ ಪ್ರಯತ್ನ ಏನಾದರೂ ನವೆಂಬರ್ ಡಿಸೆಂಬರ್ ಅಂದರೆ ಅದು ನಡೆಯಬಹುದು ಅಥವಾ ನಡೆಯದೇ ಇರಲೂಬಹುದು. ಏನೇ ಆದರೂ ಕೂಡ ಅಷ್ಟು ಅರ್ಜೆಂಟಾಗಿ ಯಾವ ಕ್ರಾಂತಿಯೂ ನಡೆಯೋದಿಲ್ಲ. BJP ನಾಯಕರು ಏನು ಹೇಳ್ತಾ ಇದ್ದಾರೆ, ನವೆಂಬರ್ ಕ್ರಾಂತಿ ಡಿಸೆಂಬರ್ ಕ್ರಾಂತಿ ಅಂತ ಏನು ಹೇಳ್ತಾ ಇದ್ದಾರೆ, ಅದು ಯಾವುದು ನಡೆಯುವ ಸೂಚನೆ ಸದ್ಯಕ್ಕೆ ಕಾಂಗ್ರೆಸ್ ಪಾಳೆಯದಲ್ಲಿ ಕಾಣ್ತಾ ಇಲ್ಲ. ಆದರೆ ಒಂದು ವಾರದ ಮಟ್ಟಿಗೆ ಸುದ್ದಿ ಮಾಧ್ಯಮಗಳಿಗೆ ಸಾಕಷ್ಟು ಸುದ್ದಿಯ ಗ್ರಾಸ ಸಿಗುತ್ತೆ. ದೆಹಲಿಗೆ ಹೋದವರು ಏನು ಹೇಳ್ತಾರೆ, ಅಲ್ಲಿಂದ ಬಂದು ಏನು ಹೇಳ್ತಾರೆ, ಅದನ್ನೆಲ್ಲವೂ ನಾವು ಕುತೂಹಲದಿಂದ ನೋಡಬೇಕಾಗುತ್ತೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ನಮಸ್ಕಾರ.